ಎಲ್ಲ ಸ್ಪರ್ಧಾ ಮಿತ್ರರಿಗೂ ಕ್ರ್ಯಾಕ್ ಎಸ್ ಎಕ್ಸಾಮ್ ಅಟ್ ಎಸ್ ಕನ್ನಡ ಜಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ಹೊಸಬರಿದ್ದೀರಾ, ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಆದಷ್ಟು ಬೇಗ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಸೊ ನವೆಂಬರ್ 24ರಂದು ನಡೆದ CHSL ಎಕ್ಸಾಮ್ ಅನಾಲಿಸಿಸ್ ಬಗ್ಗೆ ಕ್ಲಾಸ್ ತೊಗೋತಿದ್ದೀನಿ. ಸೊ ಕೆಲವೊಂದು ಕ್ವಶನ್ಗಳು ಸಿಕ್ಕಿವೆ. ಸೊ ಇವೇ ಪ್ರಶ್ನೆಗಳು ನಿಮಗೆ ಬಂದಿತ್ತೋ ಇಲ್ಲ ಅಂಥೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದೇ ರೀತಿ ಅನಾಲಿಸಿಸ್ ವಿಡಿಯೋಗಳಿಗಾಗಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ PDF ಬೇಕಾದಲ್ಲಿ ಸೊ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ನಾನು ತುಂಬ ಜನ ಮೆಸೇಜ್ ಹಾಕ್ತಾರೆ PDF ಬಗ್ಗೆ, ಸೊ ಮಾಹಿತಿ ಸರಿಯಾಗಿಲ್ಲ ಅಂಥೇಳಿ. ಸೊ ಖಂಡಿತವಾಗಿಯೂ ನೆಕ್ಸ್ಟ್ ವಿಡಿಯೋ ಅಥವಾ ನಾಳೆಗೆ ನಮ್ಮಲ್ಲಿ ಯಾವ್ಯಾವ ರೀತಿ PDFಗಳು ಸಿಗುತ್ತೆ, ಸೊ ಯಾವ್ಯಾವ ಎಕ್ಸಾಮ್ ಪ್ರಿಪ್ರೇಷನ್ PDF ಸಿಗುತ್ತೆ, ಸೊ ಫ್ರೀನಾ ಪೇಯ್ಡ್ PDF ಅಂಥೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಿಮಗೇನಾದರೂ ಡೌಟ್ ಇದ್ದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೂಡ ನೀವು ನಿಮ್ಮ ಡೌಟ್ನ ಕೇಳ್ಕೊಬೋದು, PDF ಬಗ್ಗೆ ಏನಾದರೂ ಡೌಟ್ ಇದ್ದರೆ. ಸೊ ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಕಂಡಲಿ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಉತ್ತರಾಖಂಡ್. ನೆಕ್ಸ್ಟ್ ಕ್ವಶನ್, IIT ಬಾಂಬೆ ಅಭಿವೃದ್ಧಿಪಡಿಸಿದ ಆರೋ ಟ್ರ್ಯಾಕ್ ಎಂಬ ಸಾಧನವನ್ನು ಏನನ್ನು ಪತ್ತೆ ಹಚ್ಚಲು ವಿನ್ಯಾಸಗೊಳಿಸಲಾಗಿದೆ? ಸರಿಯಾದ ಉತ್ತರ ನೀರಿನ ಕಲುಷಿತ ಅಥವಾ ಜಲಮಾಲಿನ್ಯ. ಅಂದರೆ ಏರೋ ಟ್ರ್ಯಾಕ್ ಅನ್ನೋದು ಫಿನಾಲ್ ಮತ್ತು ಬೆಂಜಿನ್ ನಂಥ ಹಾನಿಕಾರಕ ಮಾಲಿನ್ಯಕಾರಕಗಳನ್ನು ಪತ್ತೆ ಹಚ್ಚಲು ವಿನ್ಯಾಸಗೊಳಿಸಲಾಗಿದೆ. ನೆಕ್ಸ್ಟ್, ಕಾರ್ಗೋ ಚಲನೆಯನ್ನು ಉತ್ತೇಜಿಸಲು ಡಿಸೆಂಬರ್ 2024ರಲ್ಲಿ ಪ್ರಾರಂಭಿಸಲಾದ ಉಪಕ್ರಮ ಯಾವುದು? ಸರಿಯಾದ ಉತ್ತರ ಜಲವಾಹಕ ಯೋಜನೆ. ಭಾರತದ ಯಾವ ರಾಜ್ಯದಲ್ಲಿ ಚಪ್ಪರ್ ಮೇಳ ಸಾಮಾಜಿಕ ಉತ್ಸವವನ್ನು ಆಯೋಜಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಪಂಜಾಬ್. ನೆಕ್ಸ್ಟ್ ಕ್ವಶನ್, ಉಷ್ಣವಲಯ ಮತ್ತು ಉಪ ಉಷ್ಣವಲಯದ ವಾತಾವರಣದಲ್ಲಿ ಯಾವ ಬೆಳೆ ಬೆಳೆಯಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಹತ್ತಿ. ಕಬ್ಬು ಕೂಡ ಬರುತ್ತೆ, ಹಾಗೆ ಅಕ್ಕಿನೂ ಬರುತ್ತೆ, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಯಾವ ಮೌರ್ಯರ ಆಡಳಿತಗಾರನ ಅವಧಿಯಲ್ಲಿ ಮೌರ್ಯ ವಾಸ್ತುಶಿಲ್ಪವು ಅತ್ಯಂತ ಪ್ರವರ್ಧಮಾನಕ್ಕೆ ಬಂದಿತು? ಸರಿಯಾದ ಉತ್ತರ ಅಶೋಕ. ನೆಕ್ಸ್ಟ್ ಕ್ವಶನ್, ದ ರೂಮ್ ಆನ್ ದ ರೂಫ್ ಪುಸ್ತಕ ಬರೆದವರು ಯಾರು? ಇದು ಸರಿಯಾದ ಉತ್ತರ ರಸ್ಕಿನ್ ಬಾಂಡ್. ನೆಕ್ಸ್ಟ್ ಕ್ವಶನ್, 2011ರ ಜನಗಣತಿಯ ಪ್ರಕಾರ ಭಾರತದ ಯಾವ ರಾಜ್ಯದಲ್ಲಿ ನಕಾರಾತ್ಮಕ ಜನಸಂಖ್ಯಾ ವೃದ್ಧಿ ದರ ಕಂಡು ಬಂದಿತು? ಇದು ಸರಿಯಾದ ಉತ್ತರ ನಾಗಾಲ್ಯಾಂಡ್. ನೆಕ್ಸ್ಟ್ ಕ್ವಶನ್, ಭಾರತದ ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಪವಿತ್ರ ಮಾರ್ಗರಿಟಾ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದು ಎಡಿಟಿಂಗಲ್ಲಿ ಮಿಸ್ಟೇಕ್ ಆಗಿದೆ, ಅವರ ಪರವಾಗಿ ಮಾರ್ಚ್ 2025ರಲ್ಲಿ ಆನರರಿ ಆರ್ಡರ್ ಆಫ್ ಫ್ರೀಡಮ್ ಆಫ್ ಬಾರ್ಬಡೋಸ್ ಪ್ರಶಸ್ತಿಯನ್ನು ಸ್ವೀಕರಿಸಿದರು. ಸೊ ಯಾರ ಪರವಾಗಿ ಅಂಥೇಳಿ? ಸೊ ಪ್ರಧಾನಿ ನರೇಂದ್ರ ಮೋದಿ. ಸೊ ಕ್ವಶನಲ್ಲಿ ಆನ್ಸರ್ ಬಂದುಬಿಟ್ಟಿದೆ. ನೆಕ್ಸ್ಟ್ ಕ್ವಶನ್, ಯಾವ ದೇವಾಲಯವನ್ನು ಬ್ಲ್ಯಾಕ್ ಪಗೋಡಾ ಹೆಸರಿನಿಂದ ಕರೆಯುತ್ತಾರೆ? ಸೊ ಇದು ಸರಿಯಾದ ಉತ್ತರ ಒಡಿಸ್ಸಾದಲ್ಲಿರುವ ಕೋನಾರ್ಕ್ನ ಸೂರ್ಯ ದೇವಾಲಯವನ್ನು ಬ್ಲ್ಯಾಕ್ ಪಗೋಡಾ ಅಂತ ಹೇಳಿ ಕರೆಯುತ್ತಾರೆ. ಸೊ ಪೂರಿ ಜಗನ್ನಾಥ ದೇವಾಲಯವನ್ನು ವೈಟ್ ಪಗೋಡಾ ಅಂತ ಕೂಡ ಕರೆಯುತ್ತಾರೆ. ನೆಕ್ಸ್ಟ್ ಕ್ವಶನ್, ಪ್ರಾಚೀನ ಭಾರತದಲ್ಲಿ ಭಾರತೀಯರು ಮೊಟ್ಟ ಮೊದಲ ಬಾರಿಗೆ ಯಾವ ಲೋಹವನ್ನು ಬಳಸಿದರು? ಇದು ಸರಿಯಾದ ಉತ್ತರ ತಾಮ್ರ. ನೆಕ್ಸ್ಟ್ ಕ್ವಶನ್, ಭಾರತದ ವಿಮೆ ವಲಯದ ಸುಧಾರಣೆಗಳಿಗಾಗಿ ರಚಿಸಲಾದ ಮಲ್ಹೋತ್ರಾ ಸಮಿತಿ ಯಾವ ವರ್ಷ ಜಾರಿಗೆ ತರಲಾಯಿತು? ಇದಕ್ಕೆ ಸರಿಯಾದ ಉತ್ತರ 1993. ನೆಕ್ಸ್ಟ್ ಕ್ವಶನ್, ಯಾವ ಸಂವಿಧಾನ ತಿದ್ದುಪಡಿ ಕಾಯ್ದೆ ಮೂಲಕ ಭಾರತದಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಜಾರಿಗೆ ತಂದಿತು? ಅಂದರೆ GST. ಸರಿಯಾದ ಉತ್ತರ 101ನೇ ತಿದ್ದುಪಡಿ ಕಾಯ್ದೆ 2016ರಲ್ಲಿ. ನೆಕ್ಸ್ಟ್ ಕ್ವಶನ್, GST ಅಳವಡಿಸಿಕೊಂಡ ಭಾರತದ ಮೊದಲ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಅಸ್ಸಾಂ. ನೆಕ್ಸ್ಟ್, ತ್ರಿಭುವನ ಚಕ್ರವರ್ತಿ ಈ ಶೀರ್ಷಿಕೆ ಅರ್ಥ ಅಂತ ಕೇಳಿದ್ರೆ, ಸೊ ಇದು ಸರಿಯಾದ ಉತ್ತರ. ತ್ರಿಭುವನ ಚಕ್ರವರ್ತಿ ಅಂದರೆ 3 ಲೋಕಗಳ ಚಕ್ರವರ್ತಿ ಅಥವಾ ಆಡಳಿತಗಾರ. ಇದು ಮಹಾನ್ ಶಕ್ತಿ ಮತ್ತು ಅಧಿಕಾರವನ್ನು ಸಂಕೇತಿಸುತ್ತದೆ. ನೆಕ್ಸ್ಟ್ ಕ್ವಶನ್, 4ನೇ ಪಂಚವಾರ್ಷಿಕ ಯೋಜನೆ ಸಮಯದಲ್ಲಿ ಯಾರು ಅಧ್ಯಕ್ಷರಾಗಿದ್ದರು? ಇದು ಸರಿಯಾದ ಉತ್ತರ ಇಂದಿರಾ ಗಾಂಧಿ. ನೆಕ್ಸ್ಟ್ ಕ್ವಶನ್, ಟಿಪ್ಪು ಸುಲ್ತಾನ್ ಅವರು ಮೈಸೂರಿನ ಆಡಳಿತಗಾರರಾಗಿದ್ದು ಯಾವಾಗ? ಸೊ ಅವ್ರ ತಂದೆ ಹೈದರ್ ಅಲಿ ನಿಧನದ ನಂತರ, ಸೊ ಡಿಸೆಂಬರ್ 22, 1782ರಂದು. ನೆಕ್ಸ್ಟ್ ಕ್ವಶನ್, ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆ ಚುನಾವಣೆಗಳಲ್ಲಿ ಮತದಾನದ ಕನಿಷ್ಠ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಿದ ಸಂವಿಧಾನದ ತಿದ್ದುಪಡಿ ಯಾವುದು? ಇದು ಸರಿಯಾದ ಉತ್ತರ
ಭಾರತ ಸಂವಿಧಾನದ 61ನೇ ತಿದ್ದುಪಡಿ ಕಾಯ್ದೆ ಸೊ 1989ರಲ್ಲಿ ಜಾರಿಗೆ ಬಂತು. ನೆಕ್ಸ್ಟ್ ಕ್ವೆಶನ್, ಲೋಕಸಭೆಯ ಮೊದಲ ಗಂಟೆಯನ್ನು ಏನೆಂದು ಕರೆಯುತ್ತಾರೆ? ಸೊ ಅದು ಪ್ರಶ್ನಾ ಅವಧಿ ಆಗಿರುತ್ತೆ. ಸೊ ಹಾಗಾಗಿ ಪ್ರಶ್ನೆ ಅವಧಿ. ನೆಕ್ಸ್ಟ್, 2024ರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತದ ಸ್ಥಾನ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ 71ನೇ ಸ್ಥಾನ. ನೆಕ್ಸ್ಟ್ ಕ್ವೆಶನ್, ನಾಟಿ ಯಾವ ಪ್ರಸಿದ್ಧ ಲೋಕನೃತ್ಯವಾಗಿದೆ? ಯಾವ ರಾಜ್ಯದ? ಸೊ ಇದು ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ. ನೆಕ್ಸ್ಟ್ ಕ್ವೆಶನ್, ಮಿಜೋರಾಂ ರಾಜ್ಯದ ಯಾವ ನೃತ್ಯವನ್ನು ಯುದ್ಧದ ವಿಜಯ ಸಮಯದಲ್ಲಿ ಆಚರಿಸುತ್ತಾರೆ? ಸರಿಯಾದ ಉತ್ತರ ಸರ್ಲಂಕೈ ನೃತ್ಯ. ಸೊ ಯುದ್ಧದ ವಿಜಯವನ್ನು ಆಚರಿಸಲು ಸೈನಿಕನ ನೃತ್ಯವಾಗಿದೆ ಇದು. ನೆಕ್ಸ್ಟ್ ಕ್ವೆಶನ್, ಸುಸ್ಥಿರ ಅಭಿವೃದ್ಧಿ ಗುರಿಗಳಿಗೆ ನಿರ್ದಿಷ್ಟವಾಗಿ ಜೋಡಿಸಲಾದ ಸರ್ಕಾರಿ ಸ್ಥಾಪಿತ ಮಿಷನ್ ಅನ್ನು ಪ್ರಾರಂಭಿಸಿದ ಮೊದಲ ಭಾರತೀಯ ರಾಜ್ಯ? ಸೊ ಇದು ಸರಿಯಾದ ಉತ್ತರ ಕೇರಳ. ಸೊ ಹಿಮಾಚಲ ಪ್ರದೇಶ ಕೊಟ್ಟಿದ್ರು ಆಪ್ಷನ್ದಲ್ಲಿ ಅಂತೇಳಿ. ಸೊ ಆಪ್ಷನ್ ಪ್ರಕಾರ ಆನ್ಸರ್ ಮಾಡಬೇಕಾಗತ್ತೆ. ಸೊ ಕೇರಳ, ಹಿಮಾಚಲ ಪ್ರದೇಶ್ ಎರಡರಲ್ಲಿ ಯಾವುದು ಕೊಟ್ಟಿದ್ರು ಅದೇ ಸರಿ. ನೆಕ್ಸ್ಟ್ ಕ್ವೆಶನ್, 2023ರ ಏಷ್ಯನ್ ಗೇಮ್ಸ್ನಲ್ಲಿ ಮಹಿಳೆಯರು 10 ಮೀಟರ್ ಏರ್ ಪಿಸ್ತೂಲ್ನಲ್ಲಿ ಚಿನ್ನದ ಪದಕ ಗೆದ್ದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಪಾಲಕ್ ಗುಲಿಯಾ. ನೆಕ್ಸ್ಟ್, ಟಿಬಿ ಮುಕ್ತ ಭಾರತ ಅಭಿಯಾನ ಕುರಿತು ಪ್ರಶ್ನೆ ಬಂದಿದ್ದಂತೆ. ಸೊ ಪ್ರಶ್ನೆ ಕ್ಲಿಯರ್ ಆಗಿಲ್ಲ, ಅದರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಟಿಬಿ ಮುಕ್ತ ಭಾರತ ಅಭಿಯಾನ 2025ರ ವೇಳೆಗೆ ಭಾರತವನ್ನು ಟಿಬಿ ಮುಕ್ತ ರಾಷ್ಟ್ರವನ್ನಾಗಿ ಮಾಡುವ ಗುರಿಯೊಂದಿಗೆ ಭಾರತ ಸರ್ಕಾರವು ಪ್ರಾರಂಭಿಸಿದ ಒಂದು ಮಹತ್ವದ ಉಪಕ್ರಮವಾಗಿದೆ. ಸೊ ಇದನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು 9 ಸೆಪ್ಟೆಂಬರ್ 2022ರಲ್ಲಿ ಪ್ರಾರಂಭಿಸಿದರು. ನೆಕ್ಸ್ಟ್ ಕ್ವೆಶನ್, ಆಬ್ಸ್ಟ್ರೇಸ್ನ ಆ್ಯಂಟಾನಿಮ್ಸ್ ಕೇಳಿದ್ರಂತೆ. ಸೊ ಆಪ್ಷನ್ ಪ್ರಕಾರ ಆನ್ಸರ್ ಮಾಡಬೇಕಾಗತ್ತೆ. ಸೊ ಯಾವ್ದು ಆ್ಯಂಟಾನಿಮ್ಸ್ ಸಿನಾನಿಮ್ಸ್ ಕೇಳ್ತಾರಲ್ಲ ಅದರದ್ದು ಆ್ಯಂಟಾನಿಮ್ಸ್ ಮತ್ತು ಸಿನಾನಿಮ್ಸ್ ಎರಡನ್ನೂ ನೋಡ್ಕೊಂಡು ಹೋಗೋದು ಒಳ್ಳೆಯದು. ಸೊ ಇವತ್ತು ಆ್ಯಂಟಾನಿಮ್ಸ್ ಕೇಳಿದ್ರೆ ನಾಳೆ ಸಿನಾನಿಮ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೆಕ್ಸ್ಟ್ ಡ್ಯೂಬಿಯಸ್ದು ಸಿನಾನಿಮ್ಸ್ ಕೇಳಿದ್ದಾರೆ, ಇದನ್ನು ಕೂಡ ಆಪ್ಷನ್ ಪ್ರಕಾರ ಆನ್ಸರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಒಮಿನಿಯಸ್ದು ಸಿನಾನಿಮ್ಸ್ ಕೇಳಿದ್ದಾರೆ, ಆಪ್ಷನ್ ಪ್ರಕಾರ ಆನ್ಸರ್ ಮಾಡಿ. ನೆಕ್ಸ್ಟ್ ಇಡಿಯಮ್ ಕೇಳಿದ್ದಾರೆ, ಬರ್ನ್ ದ ಮಿಡ್ ನೈಟ್ ಆಯಿಲ್ ಅಂದರೆ ಟು ವರ್ಕ್ ಲೇಟ್ ಇನ್ ಟು ದ ನೈಟ್ ಆರ್ ಸ್ಟೇ ಅಪ್ ಲೇಟ್ ಅಪ್ ಟು ಸ್ಟಡಿ ಆರ್ ಕಂಪ್ಲೀಟ್ ಎ ಟಾಸ್ಕ್. ನೆಕ್ಸ್ಟ್ ಕ್ವೆಶನ್, ಸೊ ಇದು ಕೂಡ ಇಡಿಯಮ್ ಕೇಳಿದ್ದಾರೆ. ವಾಟ್ ಈಸ್ ದ ಮೀನಿಂಗ್ ಆಫ್ ದ ಇಡಿಯಮ್ ಬೈಟ್ ದ ಬುಲೆಟ್? ಸೊ ಇಂಜುರಿ ಎ ಪೇನ್ಫುಲ್ ಅಥವಾ ಅನ್ಪ್ಲೆಸೆಂಟ್ ಸಿಚುವೇಶನ್ ವಿತ್ ಕವರೇಜ್ ಬಿಕಾಸ್ ಇಟ್ ಈಸ್ ಅನ್ಅವಾಯ್ಡೇಬಲ್. ನೆಕ್ಸ್ಟ್ ಕ್ವೆಶನ್, ಭಾರತದ ರಾಷ್ಟ್ರಪತಿಗಳ ಪದಚ್ಯುತಿಗೆ ಅಥವಾ ಹುದ್ದೆ ಖಾಲಿಯಾದ ನಂತರ ಯಾರು ಅಧಿಕಾರ ವಹಿಸಿಕೊಳ್ಳಬಹುದು ಅಥವಾ ಅವರ ಅಧಿಕಾರವನ್ನು ಯಾರು ನಿರ್ವಹಿಸುತ್ತಾರೆ? ಸೊ ಇದು ಸರಿಯಾದ ಭಾರತದ ಉಪರಾಷ್ಟ್ರಪತಿ ಅಥವಾ ಉಪಾಧ್ಯಕ್ಷರು. ನೆಕ್ಸ್ಟ್ ಕ್ವೆಶನ್, ಅನಿಲವು ಘನವಸ್ತುವಾಗಿ ರೂಪಾಂತರಗೊಳ್ಳುವ ಪ್ರಕ್ರಿಯೆಯನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಘನೀಕರಣ ಅಥವಾ ಸಾಂದ್ರೀಕರಣ ಅಂತ ಕರಿತೀವಿ. ನೆಕ್ಸ್ಟ್ ಕ್ವೆಶನ್, ಕೆಳ ನ್ಯಾಯಾಲಯ ಅಥವಾ ನ್ಯಾಯಮಂಡಳಿಯು ತನ್ನ ಅಧಿಕಾರ ವ್ಯಾಪ್ತಿಯನ್ನು ಮೀರುವುದನ್ನು ಅಥವಾ ಅದು ಮಾಡುವ ಅಧಿಕಾರ ವ್ಯಾಪ್ತಿಯನ್ನು ಕಸಿದುಕೊಳ್ಳುವುದನ್ನು ತಡೆಯಲು ಉಚ್ಚ ನ್ಯಾಯಾಲಯವು ಕೆಳ ನ್ಯಾಯಾಲಯ ಅಥವಾ ನ್ಯಾಯಮಂಡಳಿಗೆ ಯಾವ ರಿಟನ್ನು ಹೊರಡಿಸುತ್ತದೆ? ಸೊ ಇದಕ್ಕೆ ಸರಿಯಾದ ಉತ್ತರ ನಿಷೇಧ, ಪ್ರೊಹಿಬಿಷನ್. ನೆಕ್ಸ್ಟ್ ಕ್ವೆಶನ್, ಪೈರುವಿಕ್ ಆಮ್ಲದಲ್ಲಿ ಇಂಗಾಲದ ಪ್ರಮಾಣಗಳ ಸಂಖ್ಯೆ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ 3. ನೆಕ್ಸ್ಟ್, ತಳಿಶಾಸ್ತ್ರದ ಪಿತಾಮಹ ಎಂದು ಕರೆಯಲ್ಪಡುವವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಗ್ರೆಗೋರ್ ಮೆಂಡಲ್. ನೆಕ್ಸ್ಟ್ ಕ್ವೆಶನ್, ಸ್ನೇಹಿತರೆ ನೀವು ಯಾವ ರೀತಿ ಪ್ರಶ್ನೆಗಳನ್ನು ಕಳಿಸಿರ್ತೀರೋ ನಾನು ಅದೇ ರೀತಿ ಪ್ರಶ್ನೆಗಳನ್ನು ತೊಗೊಂಡಿರ್ತೀನಿ. ಸೊ ದಯವಿಟ್ಟು ಯಾರು ಬ್ಯಾಡ್ ಕಮೆಂಟ್ಸ್ನ ಮಾಡೋಕ್ಕೆ ಹೋಗಬೇಡಿ. ಸೊ ಕ್ವಶನ್ಸ್ ಇವು ಪ್ರತಿಯೊಂದು ಪರೀಕ್ಷೆಗೆ ಕೂಡ ತುಂಬ ಯೂಸ್ಫುಲ್ ಇರುವಂಥವು. ನೆಕ್ಸ್ಟ್, BBINನಲ್ಲಿ ಐನ ಅರ್ಥವೇನು? ಇದು ಸರಿಯಾದ ಉತ್ತರ BBINನ ಪೂರ್ಣ ರೂಪವು ಬಾಂಗ್ಲಾದೇಶ್, ಭೂತಾನ್, ಭಾರತ್ ಮತ್ತು ನೇಪಾಳ ಆಗಿದೆ. ಇದು 4 ದೇಶಗಳ ನಡುವೆ ಪ್ರಯಾಣಿಕರ ವೈಯಕ್ತಿಕ ಮತ್ತು ಸರಕು ವಾಹನಗಳ ಸುಗಮ ಸಂಚಾರವನ್ನು ಸುಗಮಗೊಳಿಸುವ ಒಂದು ಉಪಕ್ರಮವಾಗಿದೆ. ಸೊ ಈ ಒಪ್ಪಂದವು ಈ ದೇಶಗಳ ನಡುವೆ ಸಾರಿಗೆ, ವಿದ್ಯುತ್, ಜಲಸಂಪನ್ಮೂಲ ನಿರ್ವಹಣೆ ಮತ್ತು ಮೂಲಸೌಕರ್ಯಗಳ ಸಂಪರ್ಕಿಸುವ ಸುಧಾರಿಸುವ ಗುರಿಯನ್ನು ಹೊಂದಿದೆ. ನೆಕ್ಸ್ಟ್ ಕ್ವೆಶನ್, 2025ರ ಏಷ್ಯನ್ ಕ್ರೀಡೆಯಲ್ಲಿ ಭಾರತ ಅತಿ ಹೆಚ್ಚು ಪದಕ ಗಳಿಸಿದ ಕ್ರೀಡೆ ಯಾವುದು? ಇದು ಸರಿಯಾದ ಉತ್ತರ ಶೂಟಿಂಗ್. ನೆಕ್ಸ್ಟ್ ಕ್ವೆಶನ್, ಭಾರತದಲ್ಲಿ ಶಸ್ತ್ರಾಸ್ತ್ರ ಕಾಯ್ದೆ ಯಾವಾಗ ಜಾರಿಗೆ ಬಂದಿತು? ಇದು ಸರಿಯಾದ ಉತ್ತರ ಭಾರತದಲ್ಲಿ ಶಸ್ತ್ರಾಸ್ತ್ರ ಕಾಯ್ದೆ 1959.
ದ ಆರ್ಮ್ಸ್ ಆ್ಯಕ್ಟ್ ಅಂತ ಹೇಳಿ ಕರಿತೀವಿ. ಸೊ 1959 ಡಿಸೆಂಬರ್ 23, 1959ರಂದು ಜಾರಿಗೆ ತರಲಾಯಿತು. ಇದು ಅಕ್ಟೋಬರ್ 1, 1962ರಿಂದ ಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ಬಂದಿತು. ನೆಕ್ಸ್ಟ್ ಕ್ವಶನ್, ವಿರೂಪಾಕ್ಷ ದೇವಾಲಯ ಯಾವ ಹಿಂದೂ ದೇವರಿಗೆ ಸಮರ್ಪಿತವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಭಗವಾನ್ ಶಿವ. ನೆಕ್ಸ್ಟ್ ಕ್ವಶನ್, ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ವರ್ಷ ನಡೆಯಿತು? ಇದಕ್ಕೆ ಸರಿಯಾದ ಉತ್ತರ 1790ರಿಂದ 1792ರವರೆಗೆ. ಸೊ ಇದು ಮೈಸೂರು ಸಾಮ್ರಾಜ್ಯ ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ, ಮರಾಠ ಒಕ್ಕೂಟ ಮತ್ತು ಹೈದರಾಬಾದ್ ನಿಜಾಮಗಳ ನಡುವೆ ನಡೆಯಿತು. ನೆಕ್ಸ್ಟ್ ಕ್ವಶನ್, ಶಾಂಘೈ ಸಹಕಾರ ಸಂಸ್ಥೆಯನ್ನು ಯಾವಾಗ ಸ್ಥಾಪಿಸಲಾಯಿತು? ಇದು ಸರಿಯಾದ ಉತ್ತರ 2001. ನೆಕ್ಸ್ಟ್ ಕ್ವಶನ್, 1911ರಿಂದ 1931ರವರೆಗಿನ ಅವಧಿಯು ಕೆಳಗಿನ ಆರ್ಥಿಕ ಪರಿಸ್ಥಿತಿಗಳಿಗೆ ಹೆಸರುವಾಸಿಯಾಗಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಮಹಾ ಆರ್ಥಿಕ ಕುಸಿತ ಅಂದರೆ ಗ್ರೇಟ್ ಡಿಪ್ರೆಷನ್. ಕೃಷಿ ಮತ್ತು ವ್ಯಾಪಾರದ ಮೇಲೆ ಗಂಭೀರ ಪರಿಣಾಮ, ವ್ಯಾಪಕ ಬಡತನ ಮತ್ತು ವಿಶಿಷ್ಟ ಜನಸಂಖ್ಯಾಶಾಸ್ತ್ರಕ್ಕೆ ಕಾರಣವಾಯಿತು. ನೆಕ್ಸ್ಟ್ ಕ್ವಶನ್, ಹಿಮಾಚಲ ಪ್ರದೇಶದ ಸಾಂಪ್ರದಾಯಿಕ ನಾಟಕ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬೌದ್ಧ ಅಥವಾ ಬುದ್ಧ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಕ್ವಶನ್, ಸಿನಾನಿಮ್ಸ್ ಕೇಳಿದ್ದಾರೆ ಪರ್ನಿಸಿಯಸ್ದು, ಅದನ್ನು ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಎಕ್ಸಿಸ್ಟೆನ್ಷಿಯಲ್, ಇದರದ್ದು ಕೂಡ ಸಿನಾನಿಮ್ಸ್. ನೆಕ್ಸ್ಟ್ ಫಾರ್ಮೆಂಟ್, ಇದರದ್ದು ಆಂಟೋನಿಮ್ಸ್ ಕೇಳಿದ್ದಾರೆ. ನೆಕ್ಸ್ಟ್ ಯುಬಿಕ್ಯೂಷಿಯಸ್, ಇದರದ್ದು ಕರೆಕ್ಟ್ ಸ್ಪೆಲ್ಲಿಂಗ್ ಕೇಳಿದ್ದಾರೆ. ನೆಕ್ಸ್ಟ್ ಅಬಿಫ್ಯೂಸ್ಕೇಟ್, ಇದರದ್ದು ಕರೆಕ್ಟ್ ಸ್ಪೆಲ್ಲಿಂಗ್ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್, ವೈಯಕ್ತಿಕವಾಗಿ ಮತ್ತು ತಂಡವಾಗಿ ಆಡಬಹುದಾದ ಕ್ರೀಡೆಗಳು ಯಾವುವು? ಸೊ ಇದು ಸರಿಯಾದ ಉತ್ತರ ಬ್ಯಾಡ್ಮಿಂಟನ್. ಆಪ್ಷನಲ್ಲಿ ಬ್ಯಾಡ್ಮಿಂಟನ್ ಇತ್ತು. ನೆಕ್ಸ್ಟ್ ಕ್ವಶನ್, ರಾಜ್ಯಸಭೆಯ ಸದಸ್ಯರ ಕಾರ್ಯಾವಧಿ ಎಷ್ಟು? ಇದು ಸರಿಯಾದ ಉತ್ತರ 6 ವರ್ಷ. ನೆಕ್ಸ್ಟ್ ಕ್ವಶನ್, ಯಾಂತ್ರಿಕ ಶಕ್ತಿಯಲ್ಲಿ ಮುಖ್ಯವಾಗಿ ಎಷ್ಟು ವಿಧಗಳಿವೆ? ಇದು ಸರಿಯಾದ ಉತ್ತರ 2 ವಿಧಗಳು. ಸೊ ಒಂದು ಚಲನ ಶಕ್ತಿ ಮತ್ತು ಸಂಭಾವ್ಯ ಶಕ್ತಿ. ನೆಕ್ಸ್ಟ್ ಕ್ವಶನ್, ಪ್ರಧಾನ ಮಂತ್ರಿ ಕೌಶಲ್ ವಿಕಾಸ್ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಯುವಕರಿಗೆ ಉತ್ತಮ ಉದ್ಯೋಗ ಪಡೆಯಲು ಸಹಾಯ ಮಾಡುವುದು. ಉದ್ಯಮಗಳಿಗೆ ಸಂಬಂಧಿಸಿದ ಕೌಶಲ್ಯಗಳನ್ನು ತರಬೇತಿ ನೀಡಲಾಗುತ್ತದೆ ಮತ್ತು ಪ್ರಮಾಣೀಕರಿಸಲಾಗುತ್ತದೆ. ಆಪ್ಷನ್ನಲ್ಲಿ ಯುವಕರಿಗೆ ಉತ್ತಮ ಉದ್ಯೋಗ ಪಡೆಯಲು ಸಹಾಯ ಮಾಡೋದು ಈ ರೀತಿ ಇತ್ತು. ನೆಕ್ಸ್ಟ್ ಕ್ವಶನ್, 44ನೇ ಸಂವಿಧಾನ ತಿದ್ದುಪಡಿಗೆ ಸಂಬಂಧಿಸಿದ ಪ್ರಶ್ನೆ. ಸೊ ಈ ಕ್ವಶನ್ಸ್ ಕ್ಲಿಯರ್ ಆಗಿ ಸಿಕ್ಕಿಲ್ಲ, ಇದರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡಿ. 44ನೇ ಸಂವಿಧಾನ ತಿದ್ದುಪಡಿಯು 1978ರಲ್ಲಿ ಜಾರಿಗೆ ಬಂತು. 42ನೇ ತಿದ್ದುಪಡಿಯಿಂದ ಉಂಟಾದ ಹಲವು ಸಮಸ್ಯೆಗಳನ್ನು ಸರಿಪಡಿಸಿತು. ಇದು ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕಿನಿಂದ ತೆಗೆದುಹಾಕಿ ಅದನ್ನು ಕೇವಲ ಕಾನೂನುಬದ್ಧ ಹಕ್ಕಾಗಿ ಮಾಡಿತು ಮತ್ತು ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ಆಂತರಿಕ ಗೊಂದಲ ಪದವನ್ನು ಸಶಸ್ತ್ರ ಬಂಡಾಯ ಎಂದು ಬದಲಾಯಿಸಿತು. ಕ್ವಶನ್ ಇದೇ ಇತ್ತು ಅನಿಸುತ್ತೆ, ಅಂದರೆ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ಆಂತರಿಕ ಗೊಂದಲ ಪದವನ್ನು ಸಶಸ್ತ್ರ ಬಂಡಾಯ ಎಂದು ಬದಲಾಯಿಸಿದ ತಿದ್ದುಪಡಿ ಯಾವುದು ಅಂಥೇಳಿ. ಸೊ ಅದು ನನಗೆ ಸರಿಯಾಗಿ ಸಿಕ್ಕಿಲ್ಲ, ಕನ್ಫ್ಯೂಷನಲ್ಲಿದ್ದರೂ ಅದಕ್ಕೆ ಪೂರ್ತಿ ತೊಗೊಂಡಿದ್ದೀನಿ. ಈ ತಿದ್ದುಪಡಿಯು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳ ಅಧಿಕಾರಗಳನ್ನು ಪುನಃ ಸ್ಥಾಪಿಸಿತು ಮತ್ತು ಸಂಸತ್ ಹಾಗೂ ರಾಜ್ಯ ವಿಧಾನಸಭೆಗಳ ಅವಧಿಯನ್ನು ಮತ್ತೆ 5 ವರ್ಷಗಳಿಗೆ ನಿಗದಿಪಡಿಸಿತು. ನೆಕ್ಸ್ಟ್ ಕ್ವಶನ್, ಸಿಕಾರ್ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಆಂಧ್ರ ಪ್ರದೇಶ. ಸಿಕಾರ್ ನೃತ್ಯವು ಧರಂಪುರ್ ಪ್ರದೇಶದ ಆದಿವಾಸಿ ಪುರುಷರು ಪ್ರದರ್ಶಿಸುವ ನೃತ್ಯವಾಗಿದೆ. ನೆಕ್ಸ್ಟ್ ಕ್ವಶನ್, ಮಾನವ ದೇಹದಲ್ಲಿ HCl ಅಂದರೆ ಹೈಡ್ರೋಕ್ಲೋರಿಕ್ ಆಮ್ಲದ ಮುಖ್ಯ ಕಾರ್ಯವೇನು? ಸೊ ಇದು ಸರಿಯಾದ ಉತ್ತರ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಆಹಾರದೊಂದಿಗೆ ದೇಹಕ್ಕೆ ಪ್ರವೇಶಿಸುವ ಹಾನಿಕಾರಕ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳನ್ನು ನಾಶಪಡಿಸುತ್ತದೆ. ಇದು ಹೊಟ್ಟೆಯಲ್ಲಿನ ಪೆಪ್ಸಿನೋಜೆನ್ ಅನ್ನು ಸಕ್ರಿಯ ಪೆಪ್ಸಿನ್ ಆಗಿ ಪರಿವರ್ತಿಸಲು ಸಹಾಯ ಮಾಡುತ್ತದೆ. ಇದು ಪ್ರೋಟೀನ್ ವಿಭಜನೆಗೆ ಅಗತ್ಯವಾಗಿರುತ್ತದೆ. ಸೊ ಆಪ್ಷನ್ ಪ್ರಕಾರ ಆನ್ಸರ್ ಮಾಡಿ. ನೆಕ್ಸ್ಟ್ ಕ್ವಶನ್, ಭಾರತೀಯ ಸಂವಿಧಾನದ 7ನೇ ಅನುಸೂಚಿಯು ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಶಾಸಕಾಂಗ ಅಧಿಕಾರಗಳ ವಿತರಣೆಯನ್ನು ವ್ಯಾಖ್ಯಾನಿಸುತ್ತದೆ. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಮೊದಲ ಬಾರಿಗೆ ಯಾವಾಗ ಏಷ್ಯನ್ ಗೇಮ್ಸನ್ನು ಆಯೋಜಿಸಲಾಯಿತು? 2 ಸಾರಿ ಒಟ್ಟು 2 ಸಾರಿ ಆಯೋಜಿಸಲಾಗಿದೆ. ಒಂದು 1981, ಇನ್ನೊಂದು 1982 ಅನಿಸುತ್ತೆ. ನೆಕ್ಸ್ಟ್ ಕ್ವಶನ್, ಲಂಗವೀರ್ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಉತ್ತರಾಖಂಡ್ ರಾಜ್ಯ. ಸ್ನೇಹಿತರೆ, ಇವತ್ತಿಗೆ ನನಗೆ ಇಷ್ಟು ಕ್ವಶನ್ಸ್ ಲಭಿಸಿದೆ. ಸೊ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಧನ್ಯವಾದಗಳು. ಸೊ ನೆಕ್ಸ್ಟ್ ಅನಾಲಿಸಿಸ್ ವಿಡಿಯೋದಲ್ಲಿ ಸಿಗ್ತೀನಿ. ದಯವಿಟ್ಟು ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ.
ತಪ್ಪಾದಲ್ಲಿ ದಯವಿಟ್ಟು ಕ್ಷಮಿಸಿ.